ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಾಗತೀಕರಣ, ಬದಲಾಗ್ತಿರೋ ಜೀವನ ಶೈಲಿ ಮತ್ತು ಆರ್ಥಿಕತೆಯ ಬೆಳವಣಿಗೆಯ ಪರಿಣಾಮವಾಗಿ ಭಾರತ ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳ ಸುನಾಮಿಯನ್ನೇ ಫೇಸ್ ಮಾಡಬೇಕಾಗತ್ತೆ. ಹೀಗಾಗಿ ಭಾರತ ತಂತ್ರಜ್ಞಾನಗಳನ್ನು ಒಳಗೊಂಡ ವೈದ್ಯಕೀಯ ಕ್ರಮಗಳನ್ನು ಆದಷ್ಟು ಬೇಗ ಅಳವಡಿಸ್ಕೋಬೇಕು ಅಂತ ಅಮೆರಿಕದ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಜೇಮ್ಸ್ ಅಬ್ರಹಾಂ ಹೇಳಿದ್ದಾರೆ. ಜುನೋಮಿಕ್ ಪ್ರೊಫೈಲಿಂಗ್, ಜೀನ್ ಎಡಿಟಿಂಗ್ ಟೆಕ್ನಾಲಜಿ, CAR T ಸೆಲ್ ಚಿಕಿತ್ಸೆ ಸೇರಿದಂತೆ ಇತರ ತಂತ್ರಜ್ಞಾನ ಆಧಾರಿತ ಟ್ರೀಟ್ಮೆಂಟನ್ನು ಕ್ಯಾನ್ಸರ್ ತಡೆಗಟ್ಟೋಕೆ ಬಳಸಬೇಕಾಗತ್ತೆ. ಆದರೆ ಈ ಚಿಕಿತ್ಸೆಗಳನ್ನು ಭಾರತ ತನ್ನ 140 ಕೋಟಿಗೂ ಅಧಿಕ ಜನರಿಗೆ ದುಬಾರಿ ಆಗದ ರೀತಿಯಲ್ಲಿ ಯಾವ ರೀತಿ ಕೊಡುತ್ತೆ ಅನ್ನೋದು ಭಾರತದ ಅತಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಇಬ್ರಾಹಿಂ ಹೇಳಿದ್ದಾರೆ. ಹೀಗಾಗಿ ಇಂಥ ಕಾರಣಗಳಿಂದಾಗಿ ಭಾರತ ಅತಿ ಹೆಚ್ಚು ಕ್ಯಾನ್ಸರ್ ಕೇಸಸ್ ಅನ್ನು ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಹೇಳಿದ್ದಾರೆ. 2020ರಲ್ಲಿ 1 ಕೋಟಿಗೂ ಅಧಿಕ ಜನ ಕ್ಯಾನ್ಸರ್ನಿಂದ ಜಗತ್ತಿನಾದ್ಯಂತ ಮೃತಪಟ್ಟಿದ್ದಾರೆ. ಅದರಲ್ಲೂ 18% ಜನ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ ಒಡೆತನದ ಟ್ವಿಟರ್ ಕಂಪನಿಯ ಹೆಡ್ ಕ್ವಾರ್ಟರ್ನಲ್ಲಿರೋ ಕೆಲ ವಸ್ತುಗಳನ್ನು ಹರಾಜಿನಲ್ಲಿ ಮಾರಾಟ ಮಾಡಲಾಗಿದೆ. ಟ್ವಿಟರ್ ಖರೀದಿ ಮಾಡಿದ ಮೇಲೆ ಅತಿ ಹೆಚ್ಚು ಹಣಕಾಸಿನ ಸಮಸ್ಯೆಗಳನ್ನು ಫೇಸ್ ಮಾಡ್ತಿರೋ ಜಗತ್ತಿನ 2ನೇ ಶ್ರೀಮಂತ ಇಲಾನ್ ಮಸ್ಕ್ ಕಂಪನಿಯ ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡೋಕೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಈಗಾಗಲೇ ಸುಮಾರು 7,500 ಉದ್ಯೋಗಿಗಳನ್ನು ಜಾಬ್ನಿಂದ ತೆಗೆದುಹಾಕಿದ್ದಾರೆ. ಇದೀಗ ಆಫೀಸ್ನ ವಸ್ತುಗಳನ್ನು ಆಕ್ಷನ್ನಲ್ಲಿ ಸೇಲ್ ಮಾಡಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದ ಆಫೀಸ್ನಲ್ಲಿದ್ದ ಅಡುಗೆ ಸಾಮಗ್ರಿ, ಫರ್ನಿಚರ್ಸ್ ಮತ್ತು ಅಲಂಕಾರಿಕ ವಸ್ತುಗಳನ್ನು ಮಸ್ಕ್ ಆನ್ಲೈನ್ನಲ್ಲಿ ಹರಾಜಿಗೆ ಇಟ್ಟಿದ್ದಾರೆ. ಹರಾಜಿನಲ್ಲಿ ಟ್ವಿಟರ್ನ ಲೋಗೋ $1,00,000 ಅಂದರೆ ಸುಮಾರು 82 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ ಅಂತ ವರದಿಯಾಗಿದೆ. ಒಟ್ಟು 631 ವಸ್ತುಗಳ ಹರಾಜಿನಲ್ಲಿ ಟಿವಿಗಳು, ಚಾರ್ಜಿಂಗ್ ಸ್ಟೇಷನ್, ಪಿಜ್ಜಾ ಓವನ್, ಮಾದರಿಯ ಡೆಕೋರೇಟಿವ್ ಪ್ಲಾಂಟ್ ಕೂಡ ಇದ್ವು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಆಂಡ್ರಾಯ್ಡ್ ಮೊಬೈಲ್ ಬಳಕೆದಾರರಿಗೂ ಬ್ಲೂ ಸಬ್ಸ್ಕ್ರಿಪ್ಷನ್ ಅನ್ನು ಟ್ವಿಟರ್ ಲಾಂಚ್ ಮಾಡಿದೆ. ಇದಕ್ಕೆ ತಿಂಗಳಿಗೆ $11 ಅಂದರೆ ಸುಮಾರು $902 ಪೇ ಮಾಡಬೇಕು ಅಂತ ಟ್ವಿಟರ್ ಹೇಳಿದೆ. ಆಪಲ್ನ iOS ಬಳಕೆದಾರರಿಗೂ ಕೂಡ ಇದೇ ಬೆಲೆ ಅಂತ ಟ್ವಿಟರ್ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ. ಚೀನಾದಲ್ಲಿ ಕೊರೋನಾದಿಂದ ಸಾವುಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮೃತದೇಹಗಳ ಅಂತಿಮ ಸಂಸ್ಕಾರ ಮಾಡೋಕೆ ಚೀನಾ ಹೊಸ ಟೆಕ್ನಾಲಜಿ ಬಳಸೋಕೆ ಮುಂದಾಗಿದೆ. ಶವಾಗಾರದ ಮುಂದೆ ಅಂತಿಮ ಸಂಸ್ಕಾರಕ್ಕಾಗಿ ಜನರು ಕಾಯುತ್ತಿರುವುದು ಇತ್ತೀಚೆಗೆ ಚೀನಾದಲ್ಲಿ ಸಾಮಾನ್ಯ ಆಗಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಐಸ್ ಬರಿಯಲ್ ಟೆಕ್ನಾಲಜಿಯನ್ನು ಬಳಸೋಕೆ ಚೀನಾ ಮುಂದಾಗಿದ್ದು ಟ್ರಯಲ್ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಚೀನಾ ಮತ್ತು ಅಲ್ಲಿನ ಸರ್ಕಾರದ ಗೌಪ್ಯ ವಿಚಾರಗಳನ್ನು ಹೊರತೆಗೆಯುವ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಜೆನಿಫರ್ ಜೆಂಗ್ ಮಾಹಿತಿ ಕೊಟ್ಟಿದ್ದಾರೆ. ಈ ತಂತ್ರಜ್ಞಾನದಲ್ಲಿ ಶವಗಳನ್ನು -196°C ಟೆಂಪರೇಚರ್ನಲ್ಲಿ ದ್ರವ ನೈಟ್ರೋಜನ್ ಒಳಗಡೆ ಫ್ರೀಸ್ ಮಾಡಲಾಗುತ್ತೆ. ನಂತರ ಶವಗಳನ್ನು ಪುಡಿ ಮಾಡಲಾಗುತ್ತೆ. ಈ ಪುಡಿ ಒಣಗಿದ ಬಳಿಕ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ವಸ್ತುವಾಗಿ ಬದಲಾಗುತ್ತೆ. ಈ ಆರ್ಗ್ಯಾನಿಕ್ ವಸ್ತು 1 ವರ್ಷದ ಒಳಗೆ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅತ್ಯಂತ ವೇಗವಾಗಿ ಅಂತಿಮ ಸಂಸ್ಕಾರ ಮಾಡಬಹುದು ಅನ್ನೋದು ಇವರ ಲೆಕ್ಕಾಚಾರ. ಈ ಮಾಹಿತಿಯನ್ನು ಟ್ವಿಟರ್ ಬಳಕೆದಾರರೊಬ್ಬರು ಕನ್ಫರ್ಮ್ ಮಾಡಿದ್ದು 2022ರಲ್ಲಿ ಐಸ್ ಬರಿಯಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಡಿಯೋ ಒಂದು 2022ರಲ್ಲಿ ಪಬ್ಲಿಷ್ ಆಗಿತ್ತು ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಜೆನಿಫರ್, ಆ ವಿಡಿಯೋ 2020ರಲ್ಲಿ ಮಾಡಿದ್ದು, ಅಂದರೆ ಈ ತಂತ್ರಜ್ಞಾನವನ್ನು ಮೊದಲ ಕೊರೋನಾ ಅಲೆ ಬಂದಾಗಲೇ ಬಳಸೋಕೆ ಸ್ಟಾರ್ಟ್ ಮಾಡಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ ಹಲವು ಸಮಸ್ಯೆಗಳನ್ನು ಹೊಂದಿರೋ ಭಾರತ ಹಾಗೂ ಚೀನಾ ನಡುವೆ ಮತ್ತಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡೋಕೆ ಅಮೆರಿಕ ನೇತೃತ್ವದ ನ್ಯಾಟೋ ಪ್ರಯತ್ನ ಪಡ್ತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಜೆ ಲಾವ್ರೋವ್ ಹೇಳಿದ್ದಾರೆ. ಅಮೆರಿಕ ನೇತೃತ್ವದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಂಡೋ ಪ್ಯಾಸಿಫಿಕ್ ಪ್ರದೇಶದ ಪರಿಕಲ್ಪನೆಯನ್ನು ಚೇಂಜ್ ಮಾಡಿವೆ. ತಮಗೆ ಇಷ್ಟ ಬಂದ ಹಾಗೆ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ನಡೆದುಕೊಳ್ತಾ ಇವೆ. ಇದು ಭಾರತ ಮತ್ತು ಚೀನಾದ ನಡುವಿನ ಸಂಬಂಧದಲ್ಲಿ ಮತ್ತಷ್ಟು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಇವರು ಹೇಳಿದ್ದಾರೆ. ಬ್ರೆಜಿಲ್ನ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರೋ ಲೂಲಾ ಮುಂದಿನ ತಿಂಗಳು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ರನ್ನ ಮೀಟ್ ಮಾಡ್ತಾರೆ. ಈ ಮುಂಚೆ ಅಧಿಕಾರದಲ್ಲಿದ್ದ ಮಾಜಿ ಅಧ್ಯಕ್ಷ ಬೋಲ್ಸೊನಾರೋ ಬಲಪಂಥೀಯ ಲೀಡರ್ ಅವರು ಅವರ ಅವಧಿಯಲ್ಲಿ ವಿದೇಶಿ ಸರ್ಕಾರಗಳೊಂದಿಗೆ ಬ್ರೆಜಿಲ್ ಸಂಬಂಧ ಹಳಸೋಗಿತ್ತು. ಹೀಗಾಗಿ ಆ ಸಂಬಂಧಗಳನ್ನು ಮತ್ತೆ ರಿಪೇರಿ ಮಾಡೋ ನಿಟ್ಟಿನಲ್ಲಿ ಈ ಕ್ರಮ ಅಂತ ಲೂಲಾ ಹೇಳಿದ್ದಾರೆ. ಫೆಬ್ರವರಿ 9ನೇ ತಾರೀಕು ಲೂಲಾ ಅಮೆರಿಕಾಗೆ ಭೇಟಿ ನೀಡಲಿದ್ದು, ಫೆಬ್ರವರಿ 10ನೇ ತಾರೀಕು ಬೈಡೆನ್ ಹಾಗೂ ಲೂಲಾ ಪರಸ್ಪರ ಮಾತುಕತೆ ನಡೆಸಿದ್ದಾರೆ. ಜನವರಿ 9ನೇ ತಾರೀಕೆ ಲೂಲಾ ಅವರನ್ನ ಬೈಡೆನ್ ಇನ್ವೈಟ್ ಮಾಡಿದ್ರು. ಆದರೆ ಜನವರಿ 8ನೇ ತಾರೀಕು ನಡೆದ ದಂಗೆಯಿಂದಾಗಿ ಉಭಯ ನಾಯಕರ ಭೇಟಿಯನ್ನ ಮುಂದೂಡಲಾಗಿತ್ತು. ಅಂದಹಾಗೆ ಬೈಡೆನ್ 2020ರ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಾಗ ಅವರ ವಿಕ್ಟರಿಯನ್ನ ಬೋಲ್ಸೊನಾರೋ ಒಪ್ಪಿರಲಿಲ್ಲ.
ತಮ್ಮ ಮಿತ್ರ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ವಿರುದ್ಧ ಗೆದ್ದಿದ್ದ ಬೈಡನ್ ರ ವಿಜಯವನ್ನ 20 ದಿನಗಳ ಬಳಿಕ ಇವರು ಒಪ್ಕೊಂಡಿದ್ರು. ಹೀಗಾಗಿ ಬೈಡನ್ ಹಾಗೂ ಬೋಲ್ಸೊನಾರೋ ನಡುವಿನ ಸಂಬಂಧ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ರಷ್ಯಾ ಯುಕ್ರೇನ್ಗೆ ಮತ್ತೆ ಪರಮಾಣು ಬೆದರಿಕೆಯನ್ನು ಹಾಕಿದೆ. ಸಾಂಪ್ರದಾಯಿಕ ಕದನದಲ್ಲಿ ನ್ಯೂಕ್ಲಿಯರ್ ದೇಶವಾಗಿರುವ ರಷ್ಯಾ ಸೋತ್ರೆ ಅದು ಪರಮಾಣು ಯುದ್ಧದ ಆರಂಭ ಅಂತ ರಷ್ಯಾದ 2ನೇ ಪವರ್ಫುಲ್ ಅಧಿಕಾರಿ ಡಿಮಿಟ್ರಿ ಮೆಡ್ವೆಡೇವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖ ಸಂಘರ್ಷಗಳಲ್ಲಿ ನ್ಯೂಕ್ಲಿಯರ್ ಪವರ್ ಅಂದರೆ ರಷ್ಯಾ ಸೋತಿರೋ ಇತಿಹಾಸವೇ ಇಲ್ಲ ಅಂತ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕೊಂಡಿದ್ದಾರೆ. ಅಂದಹಾಗೆ ಈ ಮೆಡ್ವೆಡೇವ್ ರಷ್ಯಾದಲ್ಲಿ ಪುಟಿನ್ ಬಳಿಕ ಅತ್ಯಂತ 2ನೇ ಶಕ್ತಿಶಾಲಿ ವ್ಯಕ್ತಿ. 2008ರಿಂದ 2012 ತನಕ ರಷ್ಯಾದ ಅಧ್ಯಕ್ಷ ಕೂಡ ಆಗಿದ್ದಂಥ ಮನುಷ್ಯ. ಪುಟಿನ್ ರ ಚೇಲ ಅಂತ ಕರೆಯಲಾಗುವ ಇವರು ರಷ್ಯಾ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೇ ವಿಚಾರ ಬಂದರೂ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತಾರೆ. ಏನೋ ನ್ಯಾಟೋ ಏನಾದರೂ ಯುದ್ಧ ಟ್ಯಾಂಕ್, ಲಾಂಗ್ ರೇಂಜ್ ಕ್ಷಿಪಣಿಗಳಂತಹ ಹೆವಿ ಶಸ್ತ್ರಾಸ್ತ್ರಗಳನ್ನು ಯುಕ್ರೇನ್ಗೆ ಕೊಟ್ಟರೆ ಅತ್ಯಂತ ಗಂಭೀರ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಈ ಕಡೆ ಪುಟಿನ್ ರ ಅರಮನೆ ಕ್ರೆಮ್ಲಿನ್ನಿಂದ ವಾರ್ನಿಂಗ್ ಬಂದಿದೆ. ಅಂದಹಾಗೆ ಇತ್ತೀಚೆಗೆ ಯುಕ್ರೇನ್ಗೆ 12 ಚಾಲೆಂಜರ್ 2 ಅನ್ನೋ ಹೆವಿ ಟ್ಯಾಂಕ್ಗಳನ್ನು ಕಳಿಸೋದಾಗಿ ಬ್ರಿಟನ್ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ರಷ್ಯಾ ಈ ರೀತಿ ಬೆದರಿಕೆ ಹಾಕಿದೆ. ಇಷ್ಟೆಲ್ಲ ಬೆದರಿಕೆಗಳ ಮಧ್ಯೆ ಯುಕ್ರೇನ್ಗೆ ಸಶಸ್ತ್ರ ವಾಹನಗಳು ಹಾಗೂ ಹೆವಿ ವೆಪನ್ಗಳು ಸೇರಿದಂತೆ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತೀವಿ, ನಾವು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಅಮೆರಿಕ ಹಾಗೂ ಇದರ ಯುರೋಪಿಯನ್ ರಾಷ್ಟ್ರಗಳು ಹೇಳಿವೆ. ಈಗಾಗಲೇ ಯುಕ್ರೇನ್ಗೆ $2.5 ಬಿಲಿಯನ್ ಅಂದರೆ ಸುಮಾರು 20.5 ಸಾವಿರ ಕೋಟಿ ರೂಪಾಯಿ ಸೇನಾ ನೆರವನ್ನು ಕೊಡೋದಾಗಿ ಅಮೆರಿಕ ಅನೌನ್ಸ್ ಮಾಡಿದೆ. ಆದರೆ ಈ ಪ್ಯಾಕೇಜ್ನಲ್ಲಿ ಯಾವುದೇ ಹೆವಿ ಟ್ಯಾಂಕ್ಗಳಿಲ್ಲ. ಇನ್ನೊಂದು ಕಡೆ 2014ರಲ್ಲಿ ರಷ್ಯಾ ವಶಪಡಿಸಿಕೊಂಡಿರೋ ಕ್ರೈಮಿಯಾವನ್ನ ಮತ್ತೆ ಹಿಂಪಡಿತೀವಿ ಅಂತ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ಘೋಷಣೆ ಮಾಡಿದ್ದಾರೆ. ನಮ್ಮ ಭೂಭಾಗಗಳನ್ನು ಸ್ವತಂತ್ರಗೊಳಿಸುವುದೇ ನಮ್ಮ ಗುರಿ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಹಾಗೂ ಈ ನಿಟ್ಟಿನಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೆಚ್ಚಿನ ಶಸ್ತ್ರಾಸ್ತ್ರ ಕೊಡಿ ನಮಗೆ ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ. ಆರ್ಥಿಕ ಬಿಕ್ಕಟ್ಟನ್ನು ಫೇಸ್ ಮಾಡ್ತಿರೋ ಶ್ರೀಲಂಕಾಗೆ ಆರ್ಥಿಕ ಸಹಾಯ ಮಾಡಿದ ಭಾರತಕ್ಕೆ ನಮ್ಮ ಧನ್ಯವಾದ ಅಂತ ಶ್ರೀಲಂಕಾ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿದೆ. ಭಾರತ $4 ಬಿಲಿಯನ್ ಅಷ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿದಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಭಾರತೀಯ ಜನತೆಗೆ ಥ್ಯಾಂಕ್ಸ್ ಅಂತ ಶ್ರೀಲಂಕಾ ಹೇಳಿದೆ. ಅತ್ಯಂತ ಕೆಟ್ಟ ಆರ್ಥಿಕ ಪರಿಸ್ಥಿತಿ ಫೇಸ್ ಮಾಡ್ತಿರೋ ನಮಗೆ ಭಾರತ ನೀಡಿರೋ ಈ ನೆರವಿನಿಂದ ನಮ್ಮ ಜನರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸೋಕೆ ಸಹಾಯ ಆಗ್ತಾ ಇದೆ. ಜೊತೆಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕ ದೃಢತೆಯನ್ನು ಪಡೆಯೋಕ್ಕೂ ಸಾಧ್ಯ ಆಗುತ್ತೆ ಅಂತ ಅಲ್ಲಿನ ವಿದೇಶಾಂಗ ಸಚಿವ ಅಲಿ ಸಬ್ರಿ ಹೇಳಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೋಹನ್ ಕ್ವಾತ್ರಾ 2 ದಿನಗಳ ಭೂತಾನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕಳೆದ ವಾರ ಚೀನಾ ಹಾಗೂ ಭೂತಾನ್ ಅಧಿಕಾರಿಗಳು ಗಡಿ ಸಮಸ್ಯೆ ಸೇರಿದಂತೆ ಇತರ ವಿಚಾರಗಳ ಕುರಿತು ಮೀಟಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಭೂತಾನ್ ಪ್ರವಾಸ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಈ ಭೇಟಿ ವೇಳೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಭಾರತೀಯ ಅಧಿಕಾರಿಗಳು ಮಾತುಕತೆ ಮಾಡಿದ್ದಾರೆ. 2 ದಿನದ ಪ್ರವಾಸ ಉಭಯ ರಾಷ್ಟ್ರಗಳ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸೋ ಕುರಿತು ಚರ್ಚಿಸಲಾಗಿದೆ ಅಂತ ಈ ಭೇಟಿ ವೇಳೆ ಭೂತಾನ್ನಲ್ಲಿರೋ ಭಾರತದ ರಾಯಭಾರಿ ಸುಧಾಕರ್ ಧಲೇಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಮತ್ತು ಬೋಯಿಂಗ್ ವಿಮಾನಯಾನ ಸಂಸ್ಥೆ ಎರಡೂ ಒಟ್ಟಿಗೆ ಕಡಿಮೆ ಕಾರ್ಬನ್ ಹೊರಸೂಸೋ ವಾಣಿಜ್ಯ ವಿಮಾನ ಡೆವಲಪ್ ಮಾಡೋಕೆ ಮುಂದಾಗಿವೆ. ನಾಸಾದ ಸಸ್ಟೈನಬಲ್ ಫ್ಲೈಟ್ ಡೆಮಾನ್ಸ್ಟ್ರೇಟರ್ SFD ಯೋಜನೆ ಅಡಿಯಲ್ಲಿ $425 ಮಿಲಿಯನ್ ಅಂದರೆ ಸುಮಾರು $3.4 ಸಾವಿರ ಕೋಟಿ ರೂಪಾಯಿ ಹೂಡಿಕೆಯನ್ನು ಮುಂದಿನ 7 ವರ್ಷಗಳಲ್ಲಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಜೊತೆಗೆ ಬೋಯಿಂಗ್ ಮತ್ತು ಅದರ ಇತರ ಪಾರ್ಟ್ನರ್ಸ್ ಸೇರಿ ಸುಮಾರು $725 ಮಿಲಿಯನ್ ಅಂದರೆ ಸುಮಾರು $5.9 ಸಾವಿರ ಕೋಟಿ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡಲಿದ್ದಾರೆ ಅಂತ ನಾಸಾ ಹೇಳಿದೆ. ಏನೋ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಧನ ದಕ್ಷತೆ ಇರೋ ವಿಮಾನಗಳನ್ನು ಡೆವಲಪ್ ಮಾಡೋದು ಈ ಯೋಜನೆಯ ಉದ್ದೇಶ. ಇದರಿಂದ ಪರಿಸರ ಹಾಗೂ ವಾಣಿಜ್ಯ ವಿಮಾನಯಾನ ಉದ್ಯಮ ಸೇರಿದಂತೆ ಜಗತ್ತಿನಾದ್ಯಂತ ಇರೋ ಪ್ರಯಾಣಿಕರಿಗೂ ಪ್ರಯೋಜನ ಆಗುತ್ತೆ ಅಂತ ನಾಸಾದ ಮುಖ್ಯಸ್ಥ ಬಿಲ್ ನೆಲ್ಸನ್ ಹೇಳಿದ್ದಾರೆ. ಈ ಟೆಕ್ನಾಲಜಿಯಲ್ಲಿ ನಾವು ಸಕ್ಸಸ್ ಕಂಡ್ರೆ 2030 ವೇಳೆಗೆ ಕಡಿಮೆ ಕಾರ್ಬನ್ ಹೊರಸೂಸೋ ವಿಮಾನಗಳು ಹಾರಾಡೋಕೆ ಶುರು ಮಾಡಲಿವೆ ಅಂತ ನೆಲ್ಸನ್ ಹೇಳಿದ್ದಾರೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್ ಅವರು ಸೀಟ್ ಬೆಲ್ಟ್ ಹಾಕಿಕೊಳ್ಳದೆ ಕಾರ್ನಲ್ಲಿ ಹೋಗ್ತಿರೋದು ವಿವಾದಕ್ಕೆ ಕಾರಣ ಆಗಿದೆ. ತಮ್ಮ ಸರ್ಕಾರದ ಬಗ್ಗೆ ಮಾತನಾಡ್ತಿರೋ ವಿಡಿಯೋ ಒಂದರಲ್ಲಿ ಸುನಾಕ್ ಅವರು ಸೀಟ್ ಬೆಲ್ಟ್ ಹಾಕದೆ ಕಾರ್ನಲ್ಲಿ ಹೋಗ್ತಿರೋದು ಕಂಡುಬಂದಿದೆ. ಬ್ರಿಟನ್ನಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ £100 ಅಂದರೆ ಸುಮಾರು $10,000 ದಂಡ ಹಾಕಲಾಗುತ್ತೆ. ಹಾಗಾಗಿ ಪ್ರಧಾನಿಗೊಂದು ಕಾನೂನು, ಸಾಮಾನ್ಯ ಜನಕ್ಕೊಂದು ಕಾನೂನಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಸುನಾಕ್ ಅವರ ವಕ್ತಾರ ವಿಡಿಯೋಗಾಗಿ ಸೀಟ್ ಬೆಲ್ಟ್ ತೆಗೆದಿದ್ರು. ಇದೀಗ ತಮ್ಮ ತಪ್ಪಿಗಾಗಿ ಸುನಾಕ್ ಅವರು ಸಾರಿ ಕೇಳಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನೋಡಿ ಅಲ್ಲಿನ ನಾಗರಿಕ ಸಮುದಾಯ ಹೇಗಿದೆ ಅಂತ ಹೇಳಿ. ಪ್ರೈಮ್ ಮಿನಿಸ್ಟರ್ ಸೀಟ್ ಬೆಲ್ಟ್ ಹಾಕೊಳ್ಳದೆ ಕಾರ್ನಲ್ಲಿ ಹೋದ್ರು ಅಂತ ಹೇಳಿ ಅವ್ರನ್ನ ಸಾರಿ ಕೇಳೋ ಹಾಗೆ ಮಾಡಿದ್ದಾರೆ. ನಮ್ಮಲ್ಲಿ
ಬೆಂಕಿ ಅವಘಡ ಸಂಭವಿಸಿ ಸುಮಾರು 40 ಮನೆಗಳು ಬೆಂಕಿಗೆ ಆಹುತಿಯಾದ ಘಟನೆ ದಕ್ಷಿಣ ಕೊರಿಯಾದ ಗುರ್ಯೋಂಗ್ ಗ್ರಾಮದಲ್ಲಿ ಆಗಿದೆ. ಈ ವೇಳೆ ಘಟನಾ ಸ್ಥಳದಿಂದ ಸುಮಾರು 500 ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ ಹಾಗೂ ಬೆಂಕಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೆರೆಬಿಯನ್ ದೇಶ ಸೇಂಟ್ ಮಾರ್ಟನ್ ತನ್ನ ದೇಶದಲ್ಲಿರೋ ಎಲ್ಲ ವರ್ವೆಟ್ ಜಾತಿಯ ಕೋತಿಗಳನ್ನು ಹತ್ಯೆ ಮಾಡೋಕೆ ಆದೇಶ ಕೊಟ್ಟಿದೆ. ಈ ಜಾತಿಯ ಕೋತಿಗಳಿಂದ ಅಲ್ಲಿನ ಸ್ಥಳೀಯರಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆಯಂತೆ. ಈ ಕೋತಿಗಳು ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡ್ತಿವೆ ಅಂತ ಅಲ್ಲಿನ ರೈತರು ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಮಾಹಿತಿ. ಆದರೆ ಪ್ರಾಣಿಗಳನ್ನು ಕೊಲ್ಲೋ ಬದಲು ಅವುಗಳ ಸಂತಾನೋತ್ಪತ್ತಿಯನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು, ಜೀವ ತೆಗಿಬೇಡಿ ಅಂತ ಪ್ರಾಣಿ ಪ್ರಿಯರು ತಜ್ಞರು ಆಗ್ರಹ ಮಾಡಿದ್ದಾರೆ. ಕೆರೆಬಿಯನ್ ದ್ವೀಪದ ಡೊಮಿನಿಕಾದ ವ್ಯಕ್ತಿಯೊಬ್ಬರು ಸಮುದ್ರದಲ್ಲಿ ಕಾಣೆಯಾದ ವೇಳೆ ದೋಣಿಯಲ್ಲಿದ್ದ 1 ಬಾಟಲ್ ಕೆಚಪ್ ತಿಂದು 24 ದಿನ ಬದುಕಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನೆದರ್ಲ್ಯಾಂಡ್ಸ್ನ ಆಂಟಿಲೀಸ್ನ ಸೇಂಟ್ ಮಾರ್ಟಿನ್ನ ಕೆರೆಬಿಯನ್ ದ್ವೀಪದ ಬಂದರಿನಲ್ಲಿ ದೋಣಿಯನ್ನ ರಿಪೇರಿ ಮಾಡೋ ವೇಳೆ ಫ್ರಾಂಕೋಯ್ಸ್ ಅನ್ನೋ ವ್ಯಕ್ತಿ ಸಮುದ್ರದಲ್ಲಿ ಕಾಣೆಯಾಗಿದ್ರು. ಇದೀಗ ಅವ್ರನ್ನ ಕೊಲಂಬಿಯಾ ನೇವಿ ಕಾಪಾಡಿದ್ದು. ಫ್ರಾಂಕೋಯ್ಸ್ ಆರೋಗ್ಯ ಸ್ಥಿರವಾಗಿದೆ, ಅವ್ರನ್ನ ತನ್ನ ದೇಶಕ್ಕೆ ಮರಳಿಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಕ್ಷಣೆ ಬಳಿಕ ಮಾತನಾಡಿದ ಫ್ರಾಂಕೋಯ್ಸ್, ಆ ವೇಳೆ ಏನೂ ಆಹಾರ ಇರಲಿಲ್ಲ, ದೋಣಿಯಲ್ಲಿ ಕೇವಲ 1 ಬಾಟಲ್ ಕೆಚಪ್ ಮತ್ತು 1 ಮ್ಯಾಗಿ ಮಾತ್ರ ಇತ್ತು, ಅದನ್ನೇ ತಿಂದು 24 ದಿನ ಬದುಕುಬಿಟ್ಟಿದ್ದೀನಿ ನೋಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸ್ನ ಕೋ ಫೌಂಡರ್ ರೀಡ್ ಹೇಸ್ಟಿಂಗ್ಸ್ ಅವರು ಸಿಇಒ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಅನೌನ್ಸ್ ಮಾಡಲಾಗಿದೆ. ಜೊತೆಗೆ ಕಂಪನಿಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಅಧಿಕಾರ ವಹಿಸೋದಾಗಿ ಹೇಸ್ಟಿಂಗ್ಸ್ ಹೇಳಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.